ಒಂದು ಹುಡುಗಿ ಹಿಂದ ಬೆನ್ನ ಹತ್ತುದ, ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತನಿ, ಒಂದು ವರ್ಷದೊಳಗ 10 ಹುಡುಗಿಯರ್ ನಿನ್ನ ಹಿಂದ ಬೆನ್ನ ಹತ್ತುವಂಗ ಆಗಿ ನಿಂದಿರ್ತೀನಿ. ಮತ್ತ ನಾ ಇವತ್ ನೀ ಕಾರ್ಯಕ್ರಮ ಮುಗಿಸೋನ್ ಮನೆಗೆ ಹೋಗ್ಕೇನ? ಗ್ಯಾರಂಟಿ ಐತನ? ನಿಮ್ ಹುಡುಗ ನಮ್ಮ ಕಾಕಾಗ ಇನ್ನೂ ಡೌನ್ ಆಗ್ಯಾನ. ಒಂದ್ ಬೇಡ 2 ಕ್ವಾರ್ಟರ್ ಕುಡಿದ್ರೆ ಎಲ್ಲಾ ಕಂಬ ತಾವ ಅಯ್ಯಾಡ್ತಾವ. ಯಾರು ನೌಕರಿದಾರ ಬೇಕು ನಮಗ, ರೈತರು ಬೇಡ, ರೈತರ ಮಕ್ಕಳು ಬೇಡ, ಹೊಲ ಇದ್ದು ಬೇಡ ಅಂತಿರ್ಲ. ನೀವು ಅಪ್ಪನ ಮಕ್ಕಳ ನೀವು ಆದ್ರ ನಿನ್ನ ಗಂಡನ ಪಗಾರನ ತಿನ್ಬೇಕು ನೀವು. ನೋಡಲ್ಲ ಅವ ನೋಡಲ್ಲ ಕೈ ಎತ್ತಕತ್ತಾನ. ಬಿಡ ಅಪ್ಪ ಎದ್ದಂದ್ರೆ ಪಾಳೆ. ಹೌದು ನಿನ್ ಪಾಳೆ ದೂರ ಐತ್ ಕುಂದ್ರಿ ಈಗ ಬರವನು ಅಣ್ಣ. ಎಷ್ಟು ಸೈಲೆಂಟ್ ಆಯ್ತು. ಯಾವ ಬ್ರ್ಯಾಂಡು ಅಣ್ಣ ಅದ? ಒಟ್ಟ ವೈಲೆಂಟ್ ಇಲ್ಲ. ಬೆಂಗಳೂರು. ಕಾಕ ಕುಂದ್ರ ನಿನ್ನ ಹೋಗೋ ಕೊಟ್ಟಕ್ಕಿನ ಕುಂದ್ರ ಮರ. ಈಗ ಟೈಮ್ನ ತಗೊಂಡೋಗಿ ಏನ್ ಮಾಡವ? ನೀನ ನಿಂದ್ರಾಕ ಆಗೋಲ್ಲ, ಇದನ್ನ ತಗೊಂಡೋಗಿ ಏನ್ ಮಾಡವ? ಎಲ್ಲ ಹೋಗುವ ಪಕ್ಕ ಕೊಡ್ತೀನಿ, ತಲೆ ಕೆಡ್ಸ್ಕೋಬೇಡ. ನೀ ಏನಾಗಲ್ಲ. ನೀವು ಅಟ್ಟು ಮಾತಾಡ್ತಿರಲ್ಲ, 3 ಹೊತ್ತು ಎಮ್ಮೆ ಹಾಲು ಕುಡಿತಿರಲ್ಲ, ಕುಡಿತೀವಲ್ಲ. ಆ ಲೈಟಿಂಗ್ ಕೊಂಬಳಿಗಾಡ್ಸ್ ನೋಡ್ರು. ನಿಮ್ ಹುಡುಗ ನಮ್ಮ ಕಾಕಾಗ ಇನ್ನೂ ಡೌನ್ ಆಗ್ಯಾನ. ಒಂದ್ ಬೇಡ 2 ಕ್ವಾರ್ಟರ್ ಕುಡಿದ್ರೆ ಎಲ್ಲಾ ಕಂಬ ತಾವ ಅಯ್ಯಾಡ್ತಾವ. ನಿನಗೆ ಇನ್ನೊಂದು ಗೊತ್ತೇನ? ಓಣಿ ಹಿಡಿದು ನಮ್ಮ ಕಾಕ ಹೊಂಟ ಅಂದ್ರೆ ಯಾ ನಾಯಿನೂ ಮುಂದೆ ಬರಂಗಿಲ್ಲ. ಅಪ್ಪಿ ತಪ್ಪಿ ನಾಯಿ ಮ್ಯಾಗ ಒಬ್ಬಿದ್ ಬಿಟ್ರ ಅಷ್ಟು ಭಯ. ನಮ್ಮ ಮನ್ಯಾಗ ಯಾವ ತುಡುಗರು ಬರುದಿಲ್ಲ, ಯಾವ ಕಳತನ ಆಗಂಗಿಲ್ಲ ನಮ್ಮ ಮನಿ. ಅಂತದೆಲ್ಲ ಕುಡಿಯೋ ಬದ್ಲಿ ಹಾಲು ಕುಡಿ, ಶಕ್ತಿ ಬರುತ್ತೆ. ನೀ ಕುಡ್ದೇನ ಹಾಲು? ಎಷ್ಟ್ ದಿನ ಅಂತ? 1 ವಾರ. ಅಪ್ಪಿ ಬಾಯಿಲ್ಲ, ನಾವೊಂದು ಹಾಲು ಹೇಳ್ತೀನಿ ಕುಡಿ. ದಿನ ಮುಂಜಾನೆ ಎದ್ದು ಖಾಲಿ ಹೊಟ್ಟಿಲಿ ಬಾಯ ನೀರ್ ಹಾಕೊಂಡು ಬಾಯಾಗ ನೀರ್ ಹಾಕೊಂಡು ಎಷ್ಟಿಂಗ ಬ್ಯಾಡ ಚಾಯ್ಸ. ಅಯ್ಯೋ ರಾಯಲ್ಟಿ ಅಣ್ಣ, ಆ ರಾಯಲ್ಟಿ ಕುಡಿಸಿ ಏನ್ ಮಾಡೋ? ಇಟ್ಟು ಬರೇ ಕಂಟ್ರಿ ಕುಡಿಸ್ನಿ. ಇದಕ್ಕ ಮುಂಜಾನೆ ಎದ್ದು ಬಾಯಿ ತೊಳ್ಕೊಂಡ ಮನಗಂಡ ಹಾಲು ತಗೊಂಡ ಹಾಲು ಮುಂದೆ ಇಟ್ಕೊಂಡು ಮನಗಂಡ ಹಾಲಲ್ಲಿ ಹೇಲ್ ಹಾಕಿ ಕುಡಿ, ಬರಬ್ಬರಿ ಆಗ್ಬಿಡ್ತೀನಿ. ಹಾಲಲ್ಲಿ ಯಾಲಕ್ಕಿ ಯಾಲಕ್ಕಿ ಅದ ಹಾಲಲ್ಲಿ ಹೇಲ್ ಹಾಕಿ. ನಾ ಹಾಲು ಅಲ್ಲಿ ಅವಾಗ ಕುಡಿಸ್. ನಾ ಹಾಲು ಕುಡಿಯಲ್ಲ. ಥ್ಯಾಂಕ್ ಯು. ಅವ ಹಾಲು ಕುಡಿದ ವಯಸ್ಸಿಲ್ಲ, ಹಾಲೆ ರಾಯಲ್ಟಿಗೆ ಜಾಯ್ನ್ ಆಗ್ಯಾನ. ಹೊಲಕ್ಕೆ ಹೋಗಂಬ, ನಾ ಕೆಲಸ ಮಾಡ್ತೀನಿ. ಹೋಗಲ್ಲ, ಯಾರು ಬೇಡಂತ ನೋಡು. ನನ್ನ ಕೆಲಸ ಇಷ್ಟೊತ್ನಾಗ ಯಾರ ಕೆಲ್ಸಕ್ಕೆ ಹೋಗ್ತಾರ? ಅಲ್ಲ, ತೋರಿಸ್ತೀವಿ. ಇಷ್ಟೊತ್ನಾಗ ಏನಾರ ಹೊಲಕ್ಕೆ ಹೋದ್ರ ಮಂದಿ ಬೇರೆ ತಿಳ್ಕೊಂಡ. ಯಾಕ ರಾತ್ರಿ ಕಡ್ಲಿ ಕೀಳಕ್ ಹೋಗಲ್ಲ, ಕುಸ್ಬಿ ಕೀಳಲ್ಲ, ಗೋಧಿ ಕೀಳಲ್ಲ. ಕುಸ್ಬಿ ಅಂದ್ರೆ ಹೆಂಗಿರ್ತ ಗೊತ್ತಾಗಿಲ್ಲ ನನಗೆ. ಕರೆಕ್ಟ್ ಅಣ್ಣ. ಈಗ ರೈತನ ಮಗಳು ಅಂತಳ. ಯಾಕಂತ ಕೇಳ್ರಿ, ಜೀವನದಾಗ ನನ್ನ ಪ್ರಕಾರ 2 ಬ್ರ್ಯಾಂಡ್. ಯಾವ್ಯಾವ್ದು? ಒಂದು ಗಡಿ ಕಾಯುವಂತ ನಮ್ಮ ಯೋಧರು, ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು. ಅದಕ್ಕ ನಾವ್ ಬಿಟ್ಟಿವಿ. ಏನಿದ್ರು ನೌಕರಿದಾವ ಆಗುಲ್ಲ. ಬಾಯ್ಲಿ ನೌಕರಿದವನ್ ಲಗ್ನಾಗ ಇಲ್ಲ. ತಿಂಗಳ ಎಷ್ಟೈತ್ ಪಗಾರ ನೋಡಿ? ಇಲ್ಲಿ ಮಂಗಲ್ ಚೇನ್ ಮಾಡಿಸ್ಕೊಟ್ಟು. ಅದು ಬಂಗಾರದ 5 ತೊಲಿ. ಸೂಪರ್. ಎಷ್ಟು ಪಗಾರ ಚೆಕ್ಕಿರ್ಬೇಕು? 1.5 ಲಕ್ಷ ಐತಿ. 20,000 ಕಟ್ ಆಗತ್ತ. 1.30 ಕೈಗೆ ಬರುತ್ತೆ. ತಿಂಗಳ ಏನ್ ತಿಂತೀರಿ ಹಾಟಿಗೆ? ತಡಿ ಹೇಳ್ತೀನಿ. ಪಿಜ್ಜಾ, ಬರ್ಗರ್, ರೊಟ್ಟಿ. ಪಿಜ್ಜಾ ಬರ್ಗರ್ ಎದ್ರಲಿಂದ ಆತ? ಜೋಳ ಹಿಟ್ಟು, ಗೋಧಿ ಜೋಳ ಹಿಟ್ಟು. ಗೋಧಿ ಹಿಟ್ಟಿಲ್ಲ ಆತ. ಗೋಧಿ ಎಲ್ಲಿಂದ ಬಂದು? ಭೂಮ್ಯಾಗಿಂದ. ಭೂಮ್ಯಾಗ ಯಾರು ಬೆಳೆದ್ರ? ರೈತ. ಒಂದ ಮಾತು ಕೇಳ್ತೀನಿ ಬಲ್ವಿನ. 1,30,000 ರೂಪಾಯಿ ನಿನ್ನ ಗಂಡನ ಪಗಾರದಾಗ ತಿಂಗಳ ನೀವು 4 ನೋಟ್ ತಿಂದು ಬದುಕಬೇಕು. ಇನ್ನು ಮ್ಯಾಗ ನೋಟು ತಿನ್ಬೇಕು. ಅದ್ರ ಬದ್ಲಿ ಅದನ್ನ ತಗೊಂಡ್ ಅಕ್ಕಿ ಜೋಳ ತಗೊಂಡ್ತೀವಿ. ಅದನ್ನ ಯಾಕೆ ತಿಂತೀರಿ? ರೈತರು ಬೆಳೆದಿದ್ದದ. ರೈತರ ಮಕ್ಕಳ ಲಗ್ನ ಬೇಡ ಅಂದ್ರೆ ಅವ್ರು ಬೆಳೆದಿದ್ದ ಎನ್ನ ಹಾಕುತ್ತೀರೋ? ಒಂದ್ ಮಾತು ಹೇಳ್ತೀನಿ ಕೇಳ. ಯಾರು ನೌಕರಿದಾರ ಬೇಕು ನಮಗ, ರೈತರು ಬೇಡ, ರೈತರ ಮಕ್ಕಳು ಬೇಡ, ಹೊಲ ಇದ್ದು ಬೇಡ ಅಂತಿರ್ಲ. ನೀವು ಅಪ್ಪನ ಮಕ್ಕಳ ನೀವು ಆದ್ರ ನಿನ್ನ ಗಂಡನ ಪಗಾರನ ತಿನ್ಬೇಕು ನೀವು. ಯಾವತ್ತು ನಮ್ಮ ರೈತರು ಬೆಳೆದಿದ್ದ ಅನ್ನ ಕೈ ಹಾಕಿದ್ರೆ ಮತ್ತೆ ಬ್ಯಾರೆ ತಿಂದಂಗ. ನಾ ರೈತರ ಮಗಳ ಇದೀನಿ, ಆದ್ರ ರೈತನ ಮಾಡ್ಕೊಳಕ್ ಯಾಕ ಮನಸ್ಸು? ಅಪ್ಪಿ ಹಿಂಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿನ್ನ ಗಂಡ ತಿಂಗಳಿಗೆ 2 ಲಕ್ಷ ದುಡಿಬಹುದು. ಆ 2 ಲಕ್ಷ ತಿಂಗಳಿಗೆ ದುಡಿಬೇಕಾದ್ರೆ 31 ದಿನ ಇನ್ನೊಬ್ಬ ಸಲೋಟ್ ಹೊಡೆದಿಂದ 2 ಲಕ್ಷ ರೂಪಾಯಿ ಪಗಾರ ಕೊಟ್ಟಿರ್ತಾನವ. ಭೂಮಿ ಮ್ಯಾಗ ಒಬ್ಬ ರೈತಾಗ
ಅವ ಮನಸ್ಸು ಮಾಡಿದ್ರೆ 2 ಮಂದಿ ಕೆಲಸ ಕೊಟ್ಟು ಬೇಂಗಡ ನೆಳ್ಳಿ ಕುರ್ಚಿ ಹಾಕೊಂಡು ಕಾಲ ಮ್ಯಾಗ ಕಾಲ ಕುಂತ ರಾಜ ಮೆರದಂಗ ಮೆರಿತಾನವ. ಆ ತಾಕತ್ತಿರೋದು ನಮ್ಮ ರೈತರಿಗೆ ಅಟ್ಟ. ಮತ್ತ ನಂಗೆ ಕಬ್ಬು ತುಳಿಯಾಕ ಬರಲ್ಲ ಅಂದೆ. ನೀ ಕಬ್ಬು ತುಳಿಯಾಕ ಬರ್ಲಿಲ್ಲ ಅಂದ್ರೆ ಏನಾಯ್ತು? ನಿನ್ನ ಅವ್ನ ರೈತನ ಮಗನ ಮದುವೆ ಆಗ ನಾನು ಹೆಂತಿಗೆ ತುಳಿಯಾಕ ಬರಲ್ಲ ಅಂದ್ರೆ ಬರೀ ಬೇಂಗಡದ ನೀನು ಕುಂದ್ರಿಸಿ ತುಳಿದು ಬರ್ತಾನ. ಯಾಕಲೆ ಉರ್ಪಿಗೆ ಬಂದಿರಲ್ಲ ಬರ್ಬಾರ್ದ ತಿಂಡ ನಿಮ್ಮ. ನಾ ಅದಕ್ಕ ಅಣ್ಣ ನಿಮಗೆ ಹೇಳುದ್ರಿ ಏನಂತ, ಒಂದು ಹುಡುಗಿ ಹಿಂದ ಬೆನ್ನ ಹತ್ತುದ, 1 ಎಕರೆ ಹೊಲದಿಂದ ಬೆನ್ನ ಹತ್ತನಿ, 1 ವರ್ಷದೊಳಗ 10 ಹುಡುಗಿಯಾರ ನಿನ್ನ ಹಿಂದ ಬೆನ್ನ ಹತ್ತುವಂಗ ಆಗಿ ನಿಂದಿರ್ತೀನಿ. ಮತ್ತ ಬಾ ಬಾ ಮಳಿ ಕೈ ಕೊಟ್ರಿ ಏನ್ ಮಾಡ್ತಿ? ಮಳಿ ನಮ್ ಯಾವ ಬದುಕಾತಾನ ಅಪ್ಪಿ. ಎಲ್ಲಾ ರೈತರು ಮಳಿ ಆಗಿಲ್ಲ ಅಂತ ಬೆಳಿ ನಿಂದ್ರಿಸಿಲ್ಲ. ಮಳಿ ಆಗ್ಲಿ ಆಗದ ಇರ್ಲಿ. ಈಗ ನಾ ಇವತ್ ನೀ ಕಾರ್ಯಕ್ರಮ ಮುಗಿಸ್ಕೊಂಡ್ ಮನೆಗೆ ಹೋಗ್ಕೇನ? ಗ್ಯಾರಂಟಿ ಐತನ? ಯಾಕಲೆ ಹೌದಿಲ್ಲ ಅಣ್ಣ? ನಾ ಈಗ ಮಾತಾಡವ ಇನ್ನೊಂದು ನಿಮಿಷಕ್ಕೆ ನಾನ ಇರ್ತೇನೆ. ನನಗ ಗ್ಯಾರಂಟಿ ಇಲ್ಲ. ಹಂಗ ಮಳೆಯ ಪಕ್ಕನ ಇಲ್ಲ ಗೊತ್ತಿಲ್ಲ. ಸಾಲ ಸಮದ ಮಾಡಿ ಲಾಭ ಆಗತ್ತಾ ಇಲ್ಲ ಗೊತ್ತಿಲ್ರಿ ಅಣ್ಣ. ಲುಕ್ಷಣೆ ಆಗತ್ತೆ ಎಷ್ಟೋ ಭಗವಂತಗ ಗೊತ್ತು. ಬೆಳೆ ಬರುತ್ತ, ಸರಿಯಾದ ಬೆಲೆ ಸಿಗಂಗಿಲ್ಲ. ಅಷ್ಟಾದ್ರೂ ಕೂಡ ಮತ್ತ ಧೈರ್ಯ ಮಾಡಿ, ಗಟ್ಟಿ ಧೈರ್ಯ ಮಾಡಿ ಮತ್ತ ಹೊಲ ಉಳಿಮೆ ಮಾಡ್ತಾನಲ್ಲ, ಅದು ನಿಜವಾದಂತ ತಾಕತ್ತು, ನಿಜವಾದಂತ ಧೈರ್ಯ ಮೆಚ್ಚಬೇಕು. ನಮ್ಮ ಜಗಮೆಚ್ಚಿದ ರೈತರಿಗೆ ಅಟ್ಟ ಐತಿ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ನಿಮ್ಮವ್ರು ಎಲ್ಲರೂ ಒಕ್ಕಲ್ತನ ಮಾಡ್ಲಾರ್ದ ಪ್ಯಾಶನ್ ಮಾಡಕ್ ನಿಂತ್ರ ನಿನ್ನಂತ ಪ್ಯಾಶನ್ ಮಾಡೋ ಹುಡುಗ್ಯಾರ ಹೊಟ್ಟಿಗೆ ಮಣ್ಣು ತಿನ್ಬೇಕಾಕೈತಿ. ಬಾ ಕೊಂದ್ರು ಸಾಕು.